ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಈ ವಿಚಾರ ಬಂತು. ನಿಮ್ಗೆ ನೋಡಿರ್ತೀರಾ ಸಾಕಷ್ಟು ಕಳೆದ ಕೆಲವು ದಿನಗಳಿಂದ ಒಂದ್ ಕಡೆ ಸೋನು ನಿಗಮ್, ಒಂದ್ ಕಡೆ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಗೌರವನೇ ಕೊಡ್ದಂಗೆ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಕಮಲ್ ಹಾಸನ್ದು ಹೈಕೋರ್ಟ್ ನಮ್ಮ ಸ್ಟಾಪ್ ಮಾಡಿತ್ತು, ಕರ್ನಾಟಕದಲ್ಲಿ ರಿಲೀಸ್ ಆಗೋಕೆ ಬೇಡ, ಇಲ್ಲ ಒಂದು ಕ್ಷಮೆ ಕೇಳ್ಬೇಕು ಅಂತ. ಸುಪ್ರೀಂ ಕೋರ್ಟ್ ಇವಾಗ ಪರ್ಮಿಷನ್ ಕೊಟ್ಟಿದೆ. ಸೊ ಇವಾಗ ಅವರು ಇನ್ನೂ ಈಸಿ ಆಯ್ತು, ಪರ್ಮಿಷನ್ ಸಿಕ್ತು, ಫಿಲಂ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಕನ್ನಡದ ವಿಚಾರವಾಗಿ ಹೊರ ರಾಜ್ಯದವರು ರೆಸ್ಪೆಕ್ಟ್ ಕೊಡದೆ ಮಾತನಾಡ್ತಿರೋದು, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಾವು ಅವ್ರ ಭಾಷೆ ಏನ್ ಹೇಳ್ತಾರ, ಎತ್ತೋರ್ಗೆ ಕೂಸ್ ದೊಡ್ಡದಂತೆ. ಈಗ ಅವ್ರಿಗೆ ತಮಿಳ್ ದೊಡ್ಡದು ಅಂತ ನಮ್ ಕನ್ನಡನೇ ದೊಡ್ಡದು. ನಮ್ದೇ ಆದಂತ ಒಂದು ಐಡೆಂಟಿಟಿ ಇದೆ ಕನ್ನಡ ಅಂತ. ಖಂಡಿತವಾಗಿ ಯಾರಾದ್ರೂ ಕನ್ನಡದ ಬಗ್ಗೆ ಮಾಡಿದಾಗ ಎಲ್ಲರಿಗೂ ಬೇಜಾರಾಗುತ್ತೆ, ನಮ್ಗೆ ತುಂಬಾ ಬೇಜಾರಾಗುತ್ತೆ. ಐ ಥಿಂಕ್ ಆತರ ಮಾತಾಡ್ತಾ ಇದಾರೆ, ತಮಿಳಿಂದ ಕನ್ನಡ ಬಂತು ಅಂತ ಅಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾ ಇದಾರೆ ಅಂತಂದ್ರೆ ನಾವ್ ಅದನ್ನ ಇಲ್ಲ ಅಂತ ಹೇಳಕ್ಕೆ ನಮ್ಮ ಗೆದ್ದು ಬಂದಂತ ಸರ್ಕಾರಗಳು ಕನ್ನಡದ ಬಗ್ಗೆ ಯಾವುದೇ ರೀತಿಯ ತನಿಖೆ ರಿಸರ್ಚ್ ಮಾಡಿ ವಿ ಡೋಂಟ್ ಹ್ಯಾವ್ ಎನಿ ಪ್ರೂಫ್ ಡಾಕ್ಯುಮೆಂಟ್ಸ್. ಸೊ ಈ ಅಲ್ಟಿಮೇಟ್ಲಿ ಸರ್ಕಾರಗಳು ಈ ಕನ್ನಡದ ಬಗ್ಗೆ ಒಂದು ದೊಡ್ಡ ರಿಸರ್ಚ್ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಪೂರಕವಾದಂತ ರಿಸರ್ಚ್ ಡಾಕ್ಯುಮೆಂಟ್ಸ್ ನ ಇಟ್ಟಿದ್ರೆ ನಾವು ಮೋಸ್ಟ್ಲಿ ಸರ್ಕಾರನೇ ಎದೆ ಮುಟ್ಕೊಂಡು ಹೇಳ್ಬೋದಾಗಿತ್ತು, ನೋಡ ಇಲ್ಲಿದೆ ಅಂತ. ಇದನ್ನೇ ಹೈಕೋರ್ಟ್ ಸಹ ನಾಗಪ್ರಸನ್ನ ಬೆಂಚ್ ಸಹ ಅದನ್ನೇ ಹೇಳಿದೆ. ಏನೋ ನೀವು ಕಮಲ್ ಹಾಸನ್ ಅವರ ಅಡ್ವೊಕೇಟ್ಗೆ ನೀವು ಐತಿಹಾಸಿಕರಲ್ಲ ಏನ್ ಬಿಸಿನೆಸ್ ಮೇಲೆ ಹೇಳಿದ್ರಂತ. ಆ ಬೇಸನ್ನ ನಾವೆಲ್ಲ ಇಟ್ಕೊಳ್ಬೇಕು. ಬರೀ ಕನ್ನಡ ಅಂದ್ರೆ ನವೆಂಬರ್ 1ನೇ ತಾರೀಕು ಶಾಲು ಹಾಕೊಂಡು ಓಡಾಡೋದಲ್ಲ. ಕನ್ನಡದ ಬಗ್ಗೆ 2500 ಅಥವಾ 3000 ವರ್ಷ, 4000 ವರ್ಷ, 5000 ವರ್ಷ ಇತಿಹಾಸ ಅದ ಅಂತ ಹೇಳ್ತಾರೆ. ಒಂದು ಡಾಕ್ಯುಮೆಂಟ್ಸ್, ರಿಸರ್ಚ್ ಡಾಕ್ಯುಮೆಂಟ್ಸ್ ಇದ್ಬಿಟ್ಟಿದ್ರೆ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ತುಂಬಾ ಈಸಿ ಆಗೋದು. ಅದನ್ನ ಮಾಡೋದ್ರಲ್ಲಿ ಮೋಸ್ಟ್ಲಿ ನಾವು ಕನ್ನಡಿಗರ ಜನಪ್ರತಿನಿಧಿಗಳೇ ಫೇಲ್ಯೂರ್ ಆಗವ್ರೆ ಅಂತ ನಮ್ಗನ್ಸುತ್ತೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಕನ್ನಡ. ಇವನ್ ಬೆಂಗಳೂರಿನ ಕಟ್ಟಿ ಕೊಟ್ಟಿದಂತ ಕೆಂಪೇಗೌಡರ ಬಗ್ಗೆನೂ ಕೂಡ ಯಾವುದೇ ರಿಸರ್ಚ್ ಗಳನ್ನ, ಡಾಕ್ಯುಮೆಂಟೆಡ್ ಎವಿಡೆನ್ಸ್ ಗಳನ್ನ ಮಡಗೋದು ಇಲ್ಲ. ಅವ್ರಿಗೆ ಬೇಕಾಗಿಲ್ಲ. 5 ವರ್ಷಕ್ಕೊಂದ್ಸತಿ ಬರ್ತಾರೆ, ಒಬ್ರಿಗೊಬ್ಬರ ಮೇಲೆ ದೂರ ಹೇಳ್ಕೊಂತಾರೆ. ಅವ್ನ್ 40 ಅಂದ್ರೆ 50 ಎಲ್ಲಾ ಭ್ರಷ್ಟಾಚಾರ ಮಾಡಿ ಮೂರು ಪಕ್ಷದಲ್ಲಿ ಒಂದ್ 70 ಕುಟುಂಬಗಳು ಸೇರ್ಕೊಂಡು ತಿಂದು ಬೆಳೆದು ಹೊಟ್ಟೋಗ್ತಾರೆ. ಸರ್, ಕಾಂಕ್ರೀಟ್ ಆಗಿ ಕನ್ನಡದ ಬಗ್ಗೆ, ಕೆಂಪೇಗೌಡರ ಬಗ್ಗೆ ಅಥವಾ ಇಲ್ಲಿನ ಇತಿಹಾಸ ಪುರುಷರ ಬಗ್ಗೆ ಒಂದು ಕಾಂಕ್ರೀಟ್ ಡಾಕ್ಯುಮೆಂಟರಿ ಮಾಡ್ಬೇಕಾದಂತ ತುಂಬಾ ಅವಶ್ಯಕತೆ ಇದೆ. ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಸಾಹಿತ್ಯ ಕೂಟಗಳಿದೆ, ಗೌರ್ಮೆಂಟ್ ಕೌನ್ಸಿಲ್ಗಳಿದೆ. ಇವರೆಲ್ಲ ಬರೋದು ಅಲ್ಲಿ ಪೊಲಿಟಿಕಲಿ ಬಂದಲ್ಲಿ ಕೂತ್ಕೊಂತಾರೆ. ಮೋಸ್ಟ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಎಲ್ಲದಕ್ಕೂ ಇವರು ಅಪಾಯಿಂಟ್ ಮಾಡಿದ್ದಾರೆ. ಬಟ್ ಅವ್ರು ಬಂದಂತವ್ರು ನಿಜವಾಗ್ಲೂ ತನಿಖೆಗಳನ್ನ ಮಾಡಿ ರಿಸರ್ಚ್ಗಳು ಕರ್ಕೊಂಡ್ಬಂದು ಕನ್ನಡದ ಬಗ್ಗೆ ಆಗಿರ್ಬೋದು, ಕೆಂಪೇಗೌಡರ ಬಗ್ಗೆನೇ ಆಗಿರ್ಬೋದು, ರಿಸರ್ಚ್ ಡಾಕ್ಯುಮೆಂಟ್ಸ್ ಗಳು ಮಾಡಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಏನ್ ಮಾಡ್ತಾ ಇದಾರೆ? ರಾಜಕೀಯ ಮಾಡ್ಕೊಂಡು, ಓಟ್ಗಳು ಹಾಕೊಂಡು, ಕಾಸುಗಳು ಕೊಟ್ಟು ಓಟ್ ಹಾಕ್ಸ್ಕೊಂಡು ಅದನ್ನು ಕೂಡ ಒಂದು ಪೊಲಿಟಿಕಲ್ ಬಾಡಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಯಾಕೆ ಮಾಡ್ಕೊಂಡಿದ್ದೀರಾ? ರಾಜಕಾರಣಿಗಳ ಸಾಹಿತ್ಯ ಪರಿಷತ್ ಅಂತ ಮಾಡ್ಕೊಂಬಿಡಿ ಅದನ್ನ, ಅಲ್ವಾ? ಸರ್, ಅಲ್ಲಿ ಜವಾಬ್ದಾರಿ ಇದೆ. ಜವಾಬ್ದಾರಿನ ಇಂಥ ಸಮಯದಲ್ಲಿ ಉತ್ತರ ಕೊಡ್ಬೇಕಾದ್ರು ಕನ್ನಡ ಸಾಹಿತ್ಯ ಪರಿಷತ್ಗಳಂತ ಆ ಒಂದು ಸಮುದಾಯಗಳು ಉತ್ತರ ಕೊಡ್ಬೇಕಾಗಿದೆ. ಅಲ್ಲಿ ಎಲ್ಲಿ ಕೂತ್ಕೊಂಡಿದ್ದಾನೆ? ಅಲ್ಲಿ ಕೂತ್ಕೊಂಡ್ರ ಅಧ್ಯಕ್ಷನ ಯಾರೋ ನೋಡಿ. ಆ ತರ ಒಂದು ನಗಪಾಟಲ ಸ್ಥಿತಿಗೆ ನಾವೇ ತಂದ್ಕೊಂಡ್ಬಿಟ್ಟಿದೀವಿ ಸರ್. ಅದು ವೆದರ್ ಇಟ್ ಇಸ್ ಇವಾಗ ಅಂದ್ರೆ ಆಕ್ಟರ್ಗಳಾಗಿರ್ಬೋದು, ಬೇರೆಯವ್ರು ಯಾರೇ ಆಗಿರ್ಬೋದು, ಕನ್ನಡದ ಕೆಟ್ಟದಾಗ ಮಾತಾಡೋದು, ಕೊನೆ ಕ್ಷಮೆ ಕೇಳೋದು. ಸೊ ಇದೇ ತರ ನಡೀತಾ ಹೋಗ್ತಾ ಇದೆ. ಅಂದ್ರೆ ಸಾಮಾನ್ಯ ಹೊರ ರಾಜ್ಯದಿಂದ ಬಂದಿರೋ IT-BT ಎಂಪ್ಲಾಯ್ಸ್ ಇರ್ತಾರೆ, ಅವರಾಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಏನಾದ್ರು ಕೆಟ್ಟದಾಗ ಮಾತಾಡೋದು ಕನ್ನಡದ ಬಗ್ಗೆ, ಆಮೇಲೆ ಕ್ಷಮೆ ಕೇಳೋದು, ಮುಗೀತಂತ. ಸೊ ಗೌರ್ಮೆಂಟ್ ನನ್ನ ಪ್ರಕಾರ ಏನಾದ್ರು ಇದ್ರ ಬಗ್ಗೆ ಒಂದು ರೂಲ್ಸ್ ತರಬೇಕು ಅಂತ ಏನಾದ್ರು ಅನ್ಸುತ್ತೆ. ಪಾಲಿಸಿ ಸರ್, ನಮ್ಮ ಹತ್ರ ಡಾಕ್ಯುಮೆಂಟ್ ಇಟ್ಬಿಟ್ರೆ ಯಾವನು ಮಾತಾಡಲ್ಲ. ಈಗ ಒಂದು ರೂಲ್ಸ್ ಅನ್ನೋದಕ್ಕಿಂತ ಭಾರತ ದೇಶದಲ್ಲಿ 1.5 ಲಕ್ಷ ಕಾನೂನುಗಳಿದೆ ಅಂತ. ಎಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕಾಗತ್ತೆ? ಇಂಪ್ಲಿಮೆಂಟ್ ಮಾಡ್ಬೇಕಾದಂತ ಪೊಲೀಸ್ ಫೋರ್ಸ್ ಅಲ್ಲೇ ಶಾರ್ಟೇಜ್ ಇದೆ. ಆಮೇಲೆ ಜನ ಕೂಡ ಭಾಷೆನ ಬಳಸ್ಬೇಕು. ನೀವು ತಮಿಳ್ನಾಡಿಗೆ ಹೋಗಿ, ಅವನು ಮುಸ್ಲಿಂ ಆಗಿರ್ಲಿ, ಕ್ರಿಶ್ಚಿಯನ್ಸ್ ಆಗಿರ್ಲಿ, ಅಥವಾ ಯಾವನೇ ಆಗಿರ್ಲಿ, ತಮಿಳ್ ಬಿಟ್ಟು ಬೇರೆ ಏನೋ ಮಾತಾಡಲ್ಲ. ಆ ಭಾಷಾ ಪ್ರೇಮ ಇದೆ. ಆ ದ್ರವಿಡನ್ ಮೂಲದವನ್ನ ಅವರು ಬೇರನ್ನ ಇಟ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಸರ್ನೇಮ್ಗಳು ಇಟ್ಕೊಳಲ್ಲ. ನಾವು ಭಟ್ಟ, ಗೌಡ ಏನೇನು ಇಟ್ಕೊಂತೀವಿ, ಅವ್ರು ಯಾರು ಸರ್ನೇಮ್ ಇಟ್ಕೊಳಲ್ಲ. ಯಾಕಂದ್ರೆ ಅವ್ರಿಗೆ ಆ ಸರ್ನೇಮ್ಗಳು ಡ್ಯಾಮೇಜ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ ಅಂತ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ. ನಾವ್ ಯಾಕೆ ಅವ್ರಿಗಿಂತ ಸ್ಟ್ರಾಂಗ್ ಯಾಕೆ ಆಗ್ಬಾರ್ದು? ಅದನ್ನ ಬೆಳೆಸುವಲ್ಲಿ ಕನ್ನಡ ಪರ ಸಂಘಟನೆಗಳು, ಗೆದ್ದು ಬಂದಂತ ಸರ್ಕಾರಗಳು, MLAಗಳು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಯಾಕೆ ಧ್ವನಿ ಎತ್ತಲ್ಲ? ಬರೀ ಯಾವನೋ ಬೈದಾಗ ಧ್ವನಿ ಎತ್ತಾರೆ ಹೊರತು ಇದಕ್ಕೊಂದು ಪೂರಕವಾದಂತ ಒಂದು ಸ್ಟ್ರಾಂಗ್ ರೂಟ್ ಅನ್ನ ಮಾಡ್ಬೇಕು ಅಂತ ಯಾಕನ್ನಲ್ಲ? ಆಮೇಲೆ ಇಲ್ಲೇ ಒಡೆದು ಸಾಯ್ತೀರಿ ನಾವು. ಅವನೊಬ್ಬ ಕೊಡಗೋನು, ಇವನ್ ಗೌಡ್ರು, ಲಿಂಗಾಯತರು, ಕುರುಬರು, ಸೊ ಈ ತರ ಮಾಡ್ಕೊಂಡ್ರೆ ಪ್ರತಿದಿನ. ಆಮೇಲೆ ಜಾತಿ ಸಮೀಕ್ಷೆ ಅಂತೆ, ಕನ್ನಡ ಸಮೀಕ್ಷೆ ಅಂತ ಮಾಡ್ತಾರಲ್ಲ, ಜಾತಿ ಸಮೀಕ್ಷೆ ಅಂತ. ಒಡೆಯೋದೇ ರಾಜಕಾರಣಿಗಳ ಕೆಲಸ ಆಗ್ತದೆ. ಈ ಒಡೆಯೋದನ್ನ ಹೊರಗಡೆ ಇರೋರು ಕೂಡ ಅಡ್ವಾಂಟೇಜ್ ತಗೊಳ್ತಾ ಇದಾರೆ. ಈ ಒಗ್ಗಟ್ಟು ಕರ್ನಾಟಕದಲ್ಲಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಹಂಗಾಗಿನೇ ಅಷ್ಟು ಈಸಿಯಾಗಿ ಕ್ಷಮೆನೆ ಕೇಳಲ್ಲ ಅಂತಂದ್ರೆ ಸೊ ಪಾಸಿಬಲಿ ಈಗ ಇರ್ಬೋದು. ನಾವು ಕನ್ನಡ ಎಲ್ಲಿಂದ ಬಂತೋ ನಮಗೂ ಗೊತ್ತಿಲ್ಲ. ತಿಳಿಸಿ ಹೇಳ್ಬೇಕಾದಂತವ್ರು ಸರ್ಕಾರ, ದಾಖಲೆಗಳು, ಅದನ್ನ
ಹುಡುಕೋದ್ರಲ್ಲಿ ಅಥವಾ ರಿಸರ್ಚ್ ಮಾಡೋದ್ರಲ್ಲಿ ಸರ್ಕಾರಗಳು ಫೇಲ್ಯೂರ್ ಆಗಿದೆ. ಈಗ ಬೇರೆಯವ್ರು ಅವಮಾನ ಮಾಡ್ತಾರಂತೆ ಇಂಡೈರೆಕ್ಟ್ ಆಗಿ ಸರ್ಕಾರಗಳೆಲ್ಲ ಸರ್ ಕಾರಣ ಅಂತ ನನಗೆ ಅನಿಸ್ತಾ ಇದೆ. ಹೌದು, ಖಂಡಿತ ಅವರೊಂದು ಪ್ರೂಫ್ ಇಟ್ರೆ ಯಾರು ಕೂಡ ಮಾತಾಡಲ್ಲ. ಹೌದು, ಇವತ್ತು ಕೂಡ ಸರ್ಕಾರ ಅದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಅಂತ ಹೇಳ್ತಾರೆ, ಅಥವಾ ಇವರು ಸಿದ್ದರಾಮಯ್ಯ ಏನೋ ಕಳಂಕಲದ ಮುಖ್ಯಮಂತ್ರಿ ಅಂತಾರೆ. ಕನ್ನಡದ ಬಗ್ಗೆ ಏನ್ ರಿಸರ್ಚ್ ಆಗಿದೆ? ಭ್ರಷ್ಟಾಚಾರ ಮಾಡೋದು ಒಂದೇನೆ ಅವ್ರ ಕೆಲಸ, ಅಥವಾ ಭ್ರಷ್ಟಾಚಾರ ಆರೋಪಗಳು ಬಂದಾಗ ಬರೀ ಭಾಷಣಗಳಲ್ಲಿ ಒಬ್ರಿಗೊಬ್ರು ಬೈಕೊಂಡು ಬಂದ್ಬಿಟ್ರೆ ಬರೀ ಏನ್ ಮಾಡಿದ್ದಾರೆ? ಅವ್ರು ಬಂದ್ರು ಇದೆ, ಇವ್ರು ಬಂದ್ರು ಇದೆ, ಇವ್ರು ಬಿಟ್ಟು ಇವ್ರು ಯಾರು ಅಂದಂಗೆ. ಈಗ ಕುಮಾರಸ್ವಾಮಿ ಹೇಳ್ತಾ ಇದಾರೆ ನಾನ್ ಮುಂದಿನ ಮುಖ್ಯಮಂತ್ರಿ. ಬರೀ ಅಧಿಕಾರ ಬೇಕಷ್ಟೇ. ಇಲ್ಲಿರುವಂತ ಸಮಸ್ಯೆಗಳಿಗೆ ಯಾವುದೇ ಪರಿಹಾರ ಯಾವುದೇ ಪಕ್ಷದಲ್ಲಿರೋ ನಾಯಕರು ಯಾರ ಹತ್ರನೂ ಬಳಿನೂ ಇಲ್ಲ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಸಹ. ಎಲ್ಲರಿಗೂ ಅಧಿಕಾರ ಬೇಕಷ್ಟೇ ಸರ್. ಆಮೇಲೆ ನಾವು ಕಟ್ಟುವಂತ ತೆರಿಗೆ ಬೇಕು, ನಮ್ ಓಟ್ ಬೇಕು 5 ವರ್ಷಕ್ಕೊಂದ್ಸತಿ. 24 ಗಂಟೆ ನಾವು ಕಟ್ಟೋನ ತೆರಿಗೆನ ತಿಂದು ಇವ್ರ ಆಸ್ತಿಗಳನ್ನ ಹೆಚ್ಚಿಸ್ಕೊಬೇಕು. ಇವ್ರ ಮಕ್ಕಳನ್ನ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ಹೊರಗಡೆ ದೇಶಗಳಲ್ಲಿ ಚೆನ್ನಾಗಿ ಬೆಳೆಸ್ಬೇಕು. ಬಡವರ ಮಕ್ಕಳನ್ನ ಬಲಿ ಕೊಡಕ್ಕೆ ಮಂಗಳೂರು ಅಂತ ಮತ್ತೆ ಶಿವಮೊಗ್ಗ ಹಂಗೆ ಜಾಗಗಳು ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಲಿಗಳು ಕೊಡ್ತಾರೆ. ಅಲ್ಲಿ ಧರ್ಮದ ಹೆಸರಲ್ಲಿ ಜಾತಿ ಹೆಸರುಗಳಲ್ಲಿ ಗಲಾಟೆಗಳು ಮಾಡ್ಕೊಂತಾರೆ. ಪೊಲೀಸವ್ರನ್ನು ಬೈತಾರೆ, ಪೊಲೀಸವ್ರನ್ನು ಕೆಲಸ ಮಾಡಕ್ ಬಿಡಲ್ಲ. ಈ ಮಟ್ಟಿಗೆ ಕರ್ನಾಟಕ ಬಂದು ನಿಂತಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.